ಸ್ನೇಹಿತರೆ ನಮಸ್ಕಾರ. ನಾನು ಅಭಿನಂದ್ ಮಹಾದೇವಪ್ಪ. ಏನಪ್ಪ ಇವತ್ತು ಫೋಟೋಶಾಪ್ನಲ್ಲಿ ಮತ್ತೆ ವಿಡಿಯೋ ಸಮೇತ ಬಂದ್ಬಿಟ್ಟಿದ್ದಾನೆ ಅಂತ ಆಶ್ಚರ್ಯಪಡಬೇಡಿ. ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಒಳ್ಳೆ ಫೋಟೋ ತೆಗಿಬೇಕು ಅಂತ ಹೇಳಿದ್ರೆ ಬರೀ ಫೋಟೋಗ್ರಾಫರ್ ಎಕ್ಸ್ಪೀರಿಯನ್ಸ್ ಇಟ್ಟಿದ್ರೆ ಸಾಕ? ಒಳ್ಳೆ ಕ್ಯಾಮ್ರಾ ಇದ್ರೆ ಸಾಕ? ನೋಡಿ, ಇಂಥ ದೊಡ್ಡ ಪ್ರಶ್ನೆ. ಒಳ್ಳೆ ಫೋಟೋಗ್ರಾಫರು ಸಿಗೋದೇ ಕಷ್ಟ. ಒಳ್ಳೆ ಕ್ಯಾಮ್ರಾ ಜೊತೆಗೆ ಒಳ್ಳೆ ಫೋಟೋಗ್ರಾಫರ್ ಸಿಕ್ಬಿಟ್ರೆ ಒಳ್ಳೆ ಫೋಟೋ ತೆಗೆಯೋದಕ್ಕೆ ಸಾಧ್ಯನಾ? ನಾನು ಫೋಟೋಶಾಪ್ ಡಿಸೈನರ್ ಆಗಿ ನನ್ನ ಸ್ಟೇಟ್ಮೆಂಟು ಸ್ವಲ್ಪ ಕೆಲವ್ರಿಗೆ ಹರ್ಟ್ ಆಗ್ಬೋದು. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ, ಅಲ್ಲಿವರೆಗೂ ನಿಮಗೇನೂ ಅರ್ಥ ಆಗಲ್ಲ. ನನಗೆ ಗೊತ್ತಿರೋ ಹಾಗೆ ಒಳ್ಳೆ ಫೋಟೋ ಬರಬೇಕು ಅಂತ ಹೇಳಿದ್ರೆ, ಒಳ್ಳೆ ಎಮೋಷನ್ಸ್ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಫೋಟೋಗ್ರಾಫರ್ ಅಷ್ಟೇ ಕಾರಣ ಆಗಲ್ಲ. ಮತ್ತು ಫೋಟೋ ತೆಗೆಯುವಂತಹ ಕ್ಯಾಮ್ರಾ ಕೂಡ ಕಾರಣ ಆಗಲ್ಲ. ವೆರಿ ಡೆಡ್ಲಿ ಸ್ಟೇಟ್ಮೆಂಟ್. ಫೋಟೋಗ್ರಾಫರ್ಸ್ ಎಲ್ಲ ಬೈಕೋಬೋದು. ಇದು ನನ್ನ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಇದುವರೆಗೂ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈಕೊಂಡರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಹೇಳ್ತಾನೆ ಇವನು ಅಂತ ಚೆಕ್ ಮಾಡೋಕ್ಕಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಫೋಟೋಶಾಪ್ ನಾನು ಡಿಸೈನಿಂಗ್ ಮಾಡ್ತಾ ಫೋಟೋಗ್ರಾಫರ್ಸ್ಗೆ ಕೆಲವೊಂದು ಕಮ್ಯುನಿಟಿ ಫೋಟೋಗ್ರಫಿ ತೆಗಿತಾ ಇರ್ತಾರೆ. ಆ ಕಮ್ಯುನಿಟಿ ಈ ಕಮ್ಯುನಿಟಿ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಆಗಿರ್ತಾರೆ. ಬಟ್ ಫೋಟೋಶಾಪ್ ಡಿಸೈನರ್ ಆಗಲ್ಲ. ಅವನು ಎಲ್ಲ ಥರ ಡಿಸೈನ್ಸ್ಗಳನ್ನ ಮಾಡೋವಂಥನಾಗಿರ್ತಾನೆ. ಅಂಥದ್ದೇ ಒಂದು ಅವಕಾಶ ನನಗೆ ಸಿಕ್ಕಿದಾಗ, ಪರ್ಟಿಕ್ಯುಲರ್ಲಿ ನಾರ್ತ್ ಸೈಡ್ ಅಂದರೆ ಗುಜರಾತಿ, ಅಹಮದಾಬಾದು, ಚಂಡೀಗಢ ಡಿಸೈನು, ಕೋಲ್ಕತ್ತಾ ಡಿಸೈನು, ಮುಂಬೈ ಡಿಸೈನು, ಇದೆಲ್ಲ ಬರುತ್ತೆ ನಮಗೆ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಒಬ್ಬ ಫೋಟೋಶಾಪ್ ಡಿಸೈನರ್ ಆಗಿ ಭಾಳ ಸೂಪರಾಗಿ ಎಕ್ಸಲೆಂಟ್ ಫೋಟೋಸ್ಗಳು ಸಿಕ್ಕಿರೋದು ನನಗೆ ನಾರ್ತ್ ಸೈಡ್. ಈ ನಾರ್ತ್ ಸೈಡು ಅವ್ರ ರಿಯಾಕ್ಷನ್ಸ್ ಇದೆಯಲ್ಲ, ಅವ್ರದ್ದು ಕೊಡೋವಂತಹ ಫೋಟೋಸ್ ಇದೆಯಲ್ಲ, ತುಂಬ ಚೆನ್ನಾಗಿದೆ. ನಾನು ಡಿಸೈನ್ ಮಾಡೋಕ್ಕೆ ಭಾಳ ಖುಷಿಯಾಗಿ ಡಿಸೈನ್ ಮಾಡ್ತೀನಿ. ನಾವೇ ಒಂದು ರೀತಿ ಆ ಒಂದು ಮದುವೆಯಲ್ಲಿ ನಾವೇ ಪಾರ್ಟಿಸಿಪೇಟ್ ಮಾಡಿದ್ದೀವೇನೋ ಅನ್ನೋಷ್ಟರ ಮಟ್ಟಿಗೆ ನಾವು ಅದನ್ನು ಇನ್ವಾಲ್ವ್ಮೆಂಟ್ ತೋರಿಸ್ಬಿಟ್ಟಿರ್ತೀವಿ. ಸಮ್ಟೈಮ್ಸ್ ದಾರಿಲಿ ಹೋಗ್ತಾ ಇರೋದನ್ನೆಲ್ಲ ನೋಡಿದ್ದೀನಲ್ಲ ಅಂತ ಅನ್ಸ್ಬಿಡುತ್ತೆ. ಕಾರಣ ನಾವು ಆ ಒಂದು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಡಿಸೈನಿಂಗ್ ಮಾಡುವಾಗ ಕೊಡ್ತೀವಿ. ಕಾರಣ ಆ ಒಂದು ಫೋಟೋಸ್ ಆಗಿರುತ್ತೆ. ಹಾಗಾದರೆ ಆ ಫೋಟೋಗ್ರಫಿ ತೆಗೆದಿರ್ತಕ್ಕಂಥ ಫೋಟೋಗ್ರಾಫರ್ಗೆ ಆ ಕ್ರೆಡಿಟ್ ಹೋಗಬೇಕಾ ಅಥವಾ ಆ ಕ್ಯಾಮ್ರಾಗೆ ಆ ಕ್ರೆಡಿಟ್ ಹೋಗ್ಬೇಕಾ ಅಂತ ಕೇಳಿದ್ರೆ, ಈಗ ನಾನು ಹೇಳ್ತೀನಿ ವಿಚಾರ ಕೇಳಿಸ್ಕೊಳ್ಳಿ. ಇದೇ ಥರ ಫೋಟೋಶಾಪ್ ಡಿಸೈನ್ ಮಾಡ್ತಾ ನನಗೊಂದ್ಸರಿ ಬೋರ್ ಹೊಡ್ಬಿಡುತ್ತೆ. ಒಂದು ಸತಿ ನಾನು ಫೋಟೋಗ್ರಫಿ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಆಗ ನನಗೆ ಸಿಕ್ಕ ಮೊದಲನೇ ಆರ್ಡ್ರು, ಫೋಟೋಗ್ರಫಿ ಆರ್ಡ್ರು ಒಂದು ಗುಜರಾತಿ ವೆಡ್ಡಿಂಗ್. ಆ ಗುಜರಾತಿ ವೆಡ್ಡಿಂಗಿಗೆ ನನ್ನ ಪ್ರಪ್ರಥಮ ಬಾರಿಗೆ ನಾನು ಅವ್ರ ಮನೆಗೆ ಹೋಗ್ತೀನಿ ಫೋಟೋ ತೆಗೆಯೋದಕ್ಕೆ ವಿತ್ ಎಕ್ಸ್ಪೀರಿಯನ್ಸ್ಡ್ ಫೋಟೋಗ್ರಾಫರ್ಸ್. ನಾನು ಹೋಗಿದ ತಕ್ಷಣ ಇಮಿಡಿಯೇಟಾಗಿ ನನಗೆ ಆಶ್ಚರ್ಯ ಕಾದಿದ್ದೇನು ಅಂತ ಹೇಳಿದ್ರೆ, ಅವರು ವೆಲ್ಕಮ್ ಮಾಡಿದ ರೀತಿ ಫೋಟೋಗ್ರಾಫರ್ನ ಒಂದು. ಎರಡನೇದು, ಬಂದ ಕೂಡಲೇ ಅವ್ರು ವೆಲ್ಕಮ್ ಮಾಡಿದ ರೀತಿ, ಅವ್ರ ಹಾಸ್ಪಿಟಾಲಿಟಿ ಮತ್ತು ಅವ್ರ ಸಂಬಂಧಿಕರು ಕೊಟ್ಟ ರೆಸ್ಪೆಕ್ಟು ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಾಯಿಲ್ಲ ಇವತ್ತಿಗೂ. ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್ ಅದು. ಇಮ್ಮಿಡಿಯೇಟಾಗಿ ನಮ್ಮನ್ನೆಲ್ಲರೂ ಭಾಳ ಕ್ಲೋಸಾಗಿ ಮಾತಾಡಿ ನನ್ನ ಜೊತೆ ಅಂತೂ ಭಾಳ ಕ್ಲೋಸ್ ಆಗಿಬಿಟ್ರು ಅವರು. ಓನರು, ಕ್ಲೈಂಟ್, ಮೇನ್ ಕ್ಲೈಂಟ್, ಫಾದರ್, ಹುಡುಗಿಯ ಫಾದರ್ ಏನು ಮಾಡಿದ್ರು, ಇಮ್ಮಿಡಿಯೇಟಾಗಿ ಅವ್ರ ಮಗಳನ್ನ ಕರೆಸಿ ಅವ್ರ ಮಗಳನ್ನ ಪರಿಚಯ ಮಾಡಿಸಿದ್ರು. ಮಗಳೆಷ್ಟು ಮೆಚೂರ್ಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿ ಒಂದು ಬಾಂಡಿಂಗ್ ಬೆಳೆದು ಇಮ್ಮಿಡಿಯೇಟಾಗಿ ಅವ್ರ ತಮ್ಮ, ತಂಗಿ, ಅಜ್ಜಿ, ತಾತ ಎಲ್ಲರನ್ನೂ ಪರಿಚಯ ಮಾಡಿಸಿ ಒಂದು ರೀತಿ ರಿಲೇಷನ್ಶಿಪ್, ಒಂಥರ ಬಾಂಡಿಂಗ್ ಬೆಳೆದ್ಬಿಡ್ತು. ನಮಗೂ ಅವ್ರಿಗೆ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ವಿ. ಸೊ ಎಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಹೋಗ್ತಾ ನನಗೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಗೊತ್ತಿಲ್ಲ, ಕ್ಯಾಮ್ರಾ ಬಗ್ಗೆ ಗೊತ್ತಿಲ್ಲ, ಬಟ್ ಆದರೂ ಫೋಟೋಸ್ ಚೆನ್ನಾಗಿ ಬಂದುಬಿಡ್ತು. ಹೇಳ್ತೀನಿ ಏನಕ್ಕೆ ಹೆಂಗೆ ಬಂತು ಅಂತ ಹೇಳ್ತೀನಿ. ಸ್ನೇಹಿತರೆ, ಅದು ಮೊದಲನೇ ದಿನದ್ದು. ಈ ಗುಜರಾತಿ ಕಡೆ ಎಲ್ಲ 5 ದಿನ ಮಾಡ್ತಾರೆ ವೆಡ್ಡಿಂಗು. ಮೊದಲನೇ ದಿನ ಗಣೇಶ್ ಪೂಜಾ, 2ನೇ ದಿನ ಮೆಹಂದಿ, 3ನೇ ದಿನ ಸಂಗೀತ ಅಂತ ಕಾರ್ಯಕ್ರಮ ಮಾಡ್ತಾರೆ, 4ನೇ ದಿನ ರಿಸೆಪ್ಷನ್ನು, 5ನೇ ದಿನ ಧಾರೆ. ಈ ಧಾರೆ ಆದ ತಕ್ಷಣ ಕಡೆಯ ಕಾರ್ಯಕ್ರಮ ಯಾವುದು ಅಂದರೆ ವಿದಾಯಿ ಕಾರ್ಯಕ್ರಮ. ಆ ವಿದಾಯಿ ಕಾರ್ಯಕ್ರಮದಲ್ಲಿ ಹುಡುಗಿ ಹುಡುಗನ ಮನೆಗೆ ಕಳಿಸ್ಕೊಡುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಅಳುವಂಥ ಒಂದು ಕಾರ್ಯಕ್ರಮ ಇದು ಅಂತಲೇ ಅಂದ್ಕೊಳ್ಳಿ. ಅದು ಅಳುವಂಥ ಕಾರ್ಯಕ್ರಮನೇ. ಆ ಹುಡುಗಿಯನ್ನು
ಗಂಡನ ಮನೆಗೆ ಕಳಿಸ್ಕೊಡುವಾಗ ಹುಡುಗಿ ಮನೆಯವರು ತುಂಬ ಅಳ್ತಾರೆ. ಲಿಟ್ರಲಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಹತ್ತಿದ್ದೀವಿ. ಅಷ್ಟು ಎಮೋಷ್ನಲಿ ಕನೆಕ್ಟೆಡ್ ಆಗ್ಬಿಟ್ಟಿದ್ವಿ 5 ದಿನಗಳ ಸಂಪರ್ಕದಲ್ಲಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಆ ಹುಡುಗಿ ಬೇರೆ ಯಾರ ಮಗಳು ಅಲ್ಲ, ನಮ್ಮನೆ ಮಗಳೇನೋ, ನಮ್ಮ ತಂಗಿನ ಒಡ ಹುಟ್ಟಿದವಳೇನೋ ಅನ್ನುವಷ್ಟು ಮಟ್ಟಿಗೆ ಆಕೆ ನಮ್ಮ ಜೊತೆ ಆ ಒಂದು ಬಾಂಡಿಂಗ್ನ ಬೆಳೆಸ್ಕೊಂಡಿರ್ತಾರೆ. ಆ ಬಾಂಡಿಂಗ್ ಎಷ್ಟು ಹೆಲ್ಪ್ ಮಾಡ್ತು ಒಬ್ಬ ಫೋಟೋಗ್ರಾಫರ್ಗೆ ಅಂತ ಹೇಳಿದ್ರೆ, ಏನೂ ಗೊತ್ತಿಲ್ಲದ ಒಬ್ಬ ಫೋಟೋಗ್ರಾಫರ್ ನಾನು. ಕೇವಲ ಪ್ರೋಗ್ರಾಮಿಂಗ್ ಮೋಡಲ್ಲಿ ಇಟ್ಕೊಂಡು ತೆಗೆದಂಥ ಫೋಟೋಗಳೇ ಅವರಿಗೆ ಮೇನ್ ಫೋಟೋಸ್ ಆಗಿ ಡಿಸೈನಿಗೆ ಸೆಲೆಕ್ಟ್ ಆಗಿದೆ. ನಂಬ್ತಿರೋ ಸ್ನೇಹಿತರೆ, ರೀಸನ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವು ಒಳ್ಳೆ ಫೋಟೋ ತೆಗಿಯೋದಕ್ಕೆ, ವೆಡ್ಡಿಂಗಲ್ಲಿ ಒಳ್ಳೆ ವೆಡ್ಡಿಂಗ್ ಅವಾರ್ಡ್ ಫೋಟೋಸ್ ತಗೊಳ್ಳೋದಕ್ಕೆ ನಾಟ್ ಓನ್ಲಿ ಕ್ಯಾಮ್ರಾ, ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ, ಕಾಸ್ಟ್ಲಿ ಕ್ಯಾಮ್ರಾ ಅಥವಾ ತುಂಬ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ನಾವು ಅಂತ ಹೇಳ್ಕೊಂಡ್ರು ಪ್ರಯೋಜನ ಇಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಕಸ್ಟಮರು, ಕ್ಲೈಂಟು ಒಬ್ಬ ಫೋಟೋಗ್ರಾಫರ್ ಜೊತೆ ಬಾಂಡಿಂಗ್ ಬೆಳೆಸದೇ ಹೋದರೆ ಆ ರೀತಿಯ ಒಳ್ಳೆ ಫೋಟೋಸ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಮೆಜಾರಿಟಿ ಆಫ್ ದ ಫೋಟೋಗ್ರಾಫರ್ಸ್ ಟ್ರೈ ಮಾಡ್ತಾರೆ ಹೋದ ತಕ್ಷಣ ಆ ಬಾಂಡಿಂಗ್ನ ಬೆಳೆಸ್ಕೊಳ್ಳೋದಕ್ಕೆ. ನನಗೆ ಗೊತ್ತಿರೋಂಗೆ ನಾರ್ತ್ ಇಂಡಿಯಾದಲ್ಲಿ ಆ ಥರದೊಂದು ಸಮಸ್ಯೆನೇ ಇಲ್ಲ, ಬೆಳೆಸ್ಕೊಳ್ಳೋವಂಥದ್ದು ಸಮಸ್ಯೆ ಇಲ್ಲ. ಬಾಂಡಿಂಗ್ ಬೆಳೆಸ್ಕೊಳ್ಳೋವಂಥ ಪ್ರಯತ್ನ ಫೋಟೋಗ್ರಾಫರ್ ಮಾಡ್ತಾರೆ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ ನಾರ್ತ್ ಇಂಡಿಯನ್ಸ್ನಲ್ಲಿ ಸ್ವತಃ ಕಸ್ಟಮರ್ಸೇನೆ ಇಮ್ಮಿಡಿಯೇಟಾಗಿ ಫೋಟೋಗ್ರಾಫರ್ಸ್ನ ಭಾಳ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದ್ರ ಮೂಲಕ ಆ ಬಾಂಡಿಂಗ್ನ ಅವರೇ ಕ್ರಿಯೇಟ್ ಮಾಡ್ತಾರೆ, ಬೆಳೆಸ್ಕೊಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸೌತ್ ಇಂಡಿಯಾದಲ್ಲಿ ಆ ಒಂದು ಸಮಸ್ಯೆ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಾನು ಯಾರನ್ನೂ ಬ್ಲೇಮ್ ಮಾಡಬೇಕು ಅಂತ ಅಲ್ಲ. ಒಬ್ಬ ಫೋಟೋಗ್ರಾಫರ್ನ ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀರೋ, ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತೀರೋ, ಅದ್ರ ಮೇಲೆ ನಿಂತಿದೆ ನಿಮ್ಮ ಒಳ್ಳೆಯ ಫೋಟೋಸು, ಅದ್ರ ಮೇಲೆ ನಿಂತಿದೆ ನಿಮ್ಮ ಒಳ್ಳೆಯ ಆಲ್ಬಮ್ಮು ಅಂತ ನನಗೆ ಅನಿಸ್ತಾ ಇದೆ. ತಪ್ಪಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಹಾಗೆ ಯಾವ ಫೋಟೋಗ್ರಾಫರು ಈಕೆಯ ಫೋಟೋ ಚೆನ್ನಾಗಿ ತೆಗಿಬಾರ್ದು ಅಂತ ತೆಗೆಯಲ್ಲ. ಹಾಗಾಗಿ ಫೋಟೋಗ್ರಾಫರ್ಸ್ ಮೇಲೆ ನಿಮ್ಮ ಒಂದು ಗಮನ, ದಯವಿಟ್ಟು ನಿಮ್ಮ ದೃಷ್ಟಿ, ಕಾಳಜಿ ಬಂದ ಫೋಟೋಗ್ರಾಫರ್ಸ್ಗೆ ನೀವು ಕೊಟ್ಟರೆ, ಆ ಒಂದು ಸಣ್ಣ ಪ್ರೀತಿ ಕೊಟ್ಟರೆ, ಆ ಬಾಂಡಿಂಗ್ನ ಬೆಳೆಸ್ಕೊಟ್ರೆ, ಇನ್ನು ಮಿಕ್ಕಿದ ಎಲ್ಲವೂ ಕೂಡ ಅದ್ಭುತವಾದಂಥ ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳುವಂಥ ಎಲ್ಲ ಶಕ್ತಿಯನ್ನು ಒಬ್ಬ ಛಾಯಾಗ್ರಾಹಕನಿಗಿರುತ್ತೆ. ತದನಂತರ ಅದನ್ನು ಪೋಸ್ಟ್ ಪ್ರೊಸೆಸಿಂಗ್ ಮಾಡುವಂಥ ಫೋಟೋಶಾಪ್ ಆಗಲಿ, ಡಿಸೈನಿಂಗ್ ಆಗಲಿ, ಆ ಕೆಲಸ ಕೂಡ ಇನ್ನೂ ಅಚ್ಚುಕಟ್ಟಾಗಿ ನಡೆಯುತ್ತೆ. ಒಂದು ಒಳ್ಳೆ ಅದ್ಭುತವಾದ ಸ್ಟೋರಿ ಟೆಲ್ಲಿಂಗ್ ಬುಕ್ ಆಗಿ ನಿಮ್ಮ ಕೈಗೆ ಸೇರಿರಬೇಕು ಅಂದರೆ ಮೊದಲು ಒಬ್ಬ ಫೋಟೋಗ್ರಾಫರ್ನ ನೀವು ವೆಲ್ಕಮ್ ಮಾಡೋ ರೀತಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಆತನಿಗೆ ಆ ಒಂದು ಅವನು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನೀವು ಗೌರವ ಸೂಚಿಸಿದ್ರೆ ಎಲ್ಲವೂ ಸಕ್ಸಸ್ ಆಗುತ್ತೆ, ಎಲ್ಲವೂ ಅದ್ಭುತವಾಗಿ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸು ಬಹುಶಃ ಬೇರೆಯವ್ರಿಗೆ ಏನು ಅನಿಸುತ್ತೋ ಏನೋ ನನಗೆ ಗೊತ್ತಿಲ್ಲ. ನನಗನ್ಸಿದ್ದು ನೇರವಾಗಿ ಹೇಳ್ತಾ ಇದ್ದೀನಿ. ನಾನು ಕಣ್ಣಾರೆ ನೋಡಿರ್ತಕ್ಕಂಥ ಅನುಭವ ಇದು. ಹಾಗಾಗಿ ಬಹುಶಃ ಎಲ್ಲೋ ಒಂದು ಕಡೆ ಕಸ್ಟಮರ್ಸು ಫೋಟೋಗ್ರಾಫರ್ನ ನೋಡೋ ರೀತಿ ಬದಲಾಯಿಸ್ಕೊಂಡ್ರೆ ಸೌತ್ ಇಂಡಿಯಾದಲ್ಲಿ ಏನು ನಾರ್ತ್ ಇಂಡಿಯಾದಲ್ಲಿ ಅದ್ಭುತವಾಗಿ ಬರ್ತಾ ಇದೆ ಫೋಟೋ, ಅದಕ್ಕಿಂತ ಅಪ್ಪನಂಗೆ ಬರುವಂಥ ಕಾರ್ಯಕ್ರಮಗಳು, ಒಂದು ರೀತಿಯ ಟ್ರೆಡಿಷ್ನಲ್ ಈವೆಂಟ್ಸ್ಗಳು ನಮ್ಮ ಸೌತ್ ಇಂಡಿಯಾದಲ್ಲಿ ಇದೆ. ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ ನಮ್ಮ ಹೆಣ್ಣುಮಕ್ಕಳು ಸ್ಯಾರಿ ಉಟ್ಕೊಂಡು ಆ ರೀತಿ ನಮ್ಮ ಟ್ರೆಡಿಷ್ನಲ್ ಬಂದರೆ. ಜೊತೆಗೆ ಇದೊಂದು ಚೂರು ಪ್ರೀತಿ ಏನಾದರೂ ಕೊಟ್ಟರೆ ಅದ್ಭುತವಾಗಿ ನಿಮ್ಮ ಚಿತ್ರಗಳನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ತಾಳ್ಮೆಯಿಂದ ವಿಡಿಯೋನ ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ, ಒಂದು ವೇಳೆ ನನ್ನ ಮಾತಿನಲ್ಲಿ ಯಾವ್ದಾದ್ರು ಅಡ್ಡ ಇದೆ ಸಾರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸ್ಬೋದು. ತಪ್ಪಿದ್ದಲ್ಲಿ ನಾವು ಕೂಡ ನಿಂತ್ಕೊಳ್ತೀವಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಥ್ಯಾಂಕ್ ಯು.